ಸೊ ಇವತ್ತು ನಾವು ಅಂಡರ್ಸ್ಟ್ಯಾಂಡ್ ಮಾಡುವ ವಿಜುವಲಿ ಇಂಪೇರ್ಡ್ ಸ್ಕೂಲ್ ಮಕ್ಕಳಿಗೆ ಜರ್ನಿ. ದೊಡ್ಡದ ನಂತರ ಏನು ಮಾಡ್ತೀರಾ? ಏನಾಗಲಿ ಇಷ್ಟಪಡ್ತೀರಾ? IAS ಆಫೀಸರ್. ಸೈಟೆಡ್ ಮಕ್ಕಳಿಗೆ ಟೀಚ್ ಮಾಡುವಂಥ ಒಂದು ವಿಧಾನವೇ ಬೇರೆ, ನಮ್ಮ ಬ್ಲೈಂಡ್ ಮಕ್ಕಳಿಗೆ ಒಂದು ಟೀಚ್ ಮಾಡುವಂಥ ವಿಧಾನವೇ ಬೇರೆ. ಸೈಟೆಡ್ ಮಕ್ಕಳಿಗೆ ನಾವು ಟಿವಿಯಲ್ಲಿ ಅಥವಾ ಪರದೆಯಲ್ಲಿ ಬೋರ್ಡಲ್ಲಿ ಏನು ಬರಿತೇವೆ ಅದನ್ನು ಕಣ್ಣಲ್ಲಿ ನೋಡ್ತಾರೆ, ಬಟ್ ನಮ್ಮ ಈ ಮಕ್ಕಳಿಗೆ ಚಾಲೆಂಜ್ ಅದುವೇ. ಅಂದರೆ ಇಲ್ಲಿ ಈ ಮಕ್ಕಳಿಗೆ ಕಣ್ಣು ದೃಷ್ಟಿ ಇಲ್ಲದ ಮಕ್ಕಳು, ಕಣ್ಣು ದೃಷ್ಟಿ ಕಾಣದ ಮಕ್ಕಳಿಗೆ ಇಲ್ಲಿ ಬ್ರೈಲ್ ಕಲಿಸ್ತಾರೆ. ಬೇರೆ ಸ್ಕೂಲಲ್ಲಿ ಆದರೆ ಬ್ರೈಲ್ಸ್ ಏನಿರಲ್ಲ, ನಾರ್ಮಲ್ ಆಗಿ ಎಲ್ಲ ಮಕ್ಕಳಿಗೆ ಕಲಿಸುವಾಗೆ ಕಲಿಸ್ಕೊಡ್ತಾರೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಫೇವ್ರೆಟ್ ಪೋಸ್ಟರ್ ಶೋ. ಐ ಆಮ್ ರಿಧಿ ಆ್ಯಂಡ್ ಇವತ್ತು ನಾವು ಬಂದಿದ್ದೇವೆ ಒಂದು ಸ್ಪೆಷಲಿ ಇಂಪೇರ್ಡ್ ಮಕ್ಕಳ ಸ್ಕೂಲಿಗೆ. ಇವತ್ತು ತನಕ ವಿ ಹ್ಯಾವ್ ವಿಸಿಟೆಡ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಸ್ಕೂಲ್ಸ್. ಬನ್ನಿ ಇವತ್ತು ನಾವು ಎಕ್ಸ್ಪೀರಿಯನ್ಸ್ ನೋಡುವ ವಿಜುವಲಿ ಇಂಪೇರ್ಡ್ ಮಕ್ಕಳ ಜರ್ನಿಯನ್ನು ಕೇಳಿಕೊಂಡು. ಅಂಡರ್ಸ್ಟ್ಯಾಂಡ್ ಮಾಡುವ ವಿಜುವಲಿ ಇಂಪೇರ್ಡ್ ಸ್ಕೂಲ್ ಮಕ್ಕಳಿದು ಜರ್ನಿ. ಈ ಸ್ಕೂಲ್ ಮಂಗಳೂರಲ್ಲಿ ತುಂಬ ಫೇಮಸ್ ಆಗಿದೆ ಆ್ಯಂಡ್ ಇಲ್ಲಿದು ಎಜುಕೇಷನ್ ಸಿಸ್ಟಮ್ ಇರಲಿ, ಡಾರ್ಮೆಂಟ್ರಿ ಇರಲಿ, ಅವರ ಫುಡ್ ಸಿಸ್ಟಮ್ ಇರಲಿ ಆ್ಯಂಡ್ ಅವರು ಕಲಿಯುವ ರೀತಿ ಬ್ರೇಲ್ ಹೇಗಿದೆ ಅಂದೇ ನಾವು ಕೇಳ್ಕೊಂಡ್ರು. You're in which standard, Nirisha? 10th standard. 10th standard. Now you explain about the Braille system. Braille script, which was invented by a Frenchman named Louis Braille, is based on 6 dots. With the help of these 6 dots, a visually impaired person can write almost any language in the world. My name is Arya. And what subjects do you learn here? Braille, Okay. Maths, Okay. Science, Kannada, English. Very good. Which is your favorite subject in all the subjects? English. ದೊಡ್ಡದ ನಂತರ ಏನು ಮಾಡ್ತೀರಾ? ಏನಾಗಲಿ ಇಷ್ಟಪಡ್ತೀರಾ? IAS ಆಫೀಸರ್ ಆಗಬೇಕು ಅಂತ. ಓ, ವೆರಿ ನೈಸ್. ನಿಮಗೆ ಡಿಸ್ಟ್ರಿಕ್ಟ್ ಕಮಿಷನರ್ ಹಾಗೆಲ್ಲ ಆಗಬೇಕಂತ ಇಷ್ಟನಾ? This is pin box. It is used to fix the paper and scale. This is scale. It is used to measure the line. It is roulette. It is used to draw the line. This is protractor. It is used to measure the angle. This is compass. It is used to draw the circle. How the visually impaired kids actually play their games. So let's find out and let's burst the curiosity and the myth that they only study. So, ನಿಮ್ಮ ಗೇಮ್ ಬಗ್ಗೆ ಹೇಳ್ತೀರಾ ಸ್ವಲ್ಪ? ಎಸ್, ಹೇಳ್ತೇನೆ. ಇದು ಪ್ಲೇಯಿಂಗ್ ಕಾರ್ಡ್ಸ್ ಅಂತ ಇಲ್ಲಿ ನೋಡಿ. ಇದರಲ್ಲಿ 4 ಡಿಫ್ರೆಂಟ್ ಕಾರ್ಡ್ಸ್ ಉಂಟು. ಇದು 5 ಹಾರ್ಟ್ಸ್, ಇದು 4 ಡೈಮಂಡ್ಸ್, 6 ಡೈಮಂಡ್ಸ್, ಸಾರಿ, 10 ಸ್ಪೇಡ್ ಮತ್ತು 1 ಕ್ಲಬ್ಸ್. ಇದರಲ್ಲಿ ನಾವು ಈಕ್ವೇಷನ್ ಗೇಮ್, ಕೌಂಟಿಂಗ್ ಮತ್ತು IC10 raised to 15 ಆ ಥರ ಗೇಮ್ಸ್ ಆಡ್ತೇವೆ. Not only cards, but now we are going to see the other games that they play. Beginning with Snake and Ladder, Ganit Mala, Magnetic Pad, Sudoku, and Tic Tac Toe.
ಬಗ್ಗೆ ನಿಮ್ಮ ಹೆಸರು ಮತ್ತು ಇಲ್ಲಿ ಎಷ್ಟು ವರ್ಷದಿಂದ ಇದ್ದೀರಿ ನೀವು? ನನ್ನ ಹೆಸರು ಗಾಯತ್ರಿ ಅಂತೇಳಿ. ನಾನು 10 ವರ್ಷದಿಂದ ಇಲ್ಲಿ ಸರ್ವಿಸ್ ಮಾಡ್ತಾ ಇದ್ದೇನೆ. ಕನ್ನಡ, ಸೈನ್ಸ್ ಹೀಗೆ ಸಬ್ಜೆಕ್ಟನ್ನು ನಾನು ತಗೊಂಡು ಟೀಚ್ ಮಾಡ್ತಾ ಇದ್ದೇನೆ. ಸೈನ್ಸಲ್ಲಿ ತುಂಬ ನನಗೆ ಇಂಟ್ರೆಸ್ಟ್ ಅಂತ ಹೇಳಿದರೆ ಅದರಲ್ಲಿ ಕ್ರಿಯೇಟಿವಿಟಿ ಮಾಡ್ಬೋದು ಆ ಸಬ್ಜೆಕ್ಟಲ್ಲಿ. ಹಾಗಾಗಿ ನಾನು ಸೈನ್ಸನ್ನು ಒಂದು 2 ವರ್ಷದಿಂದ ನಾನು ಟೀಚ್ ಮಾಡ್ತಾ ಇದ್ದೇನೆ ಮಕ್ಕಳಿಗೆ. ರೈಟ್. ಆ್ಯಂಡ್ ಸೈನ್ಸ್ ಟೀಚ್ ಮಾಡುವಾಗ ಹೌದು. ಇದು ಮಕ್ಕಳಿಗೆ ಏನೆಲ್ಲ ಚಾಲೆಂಜಸ್ ಬರುತ್ತೆ? ಮಕ್ಕಳಿಗೆ, ನಮ್ಮ ಸೈಟೆಡ್ ಮಕ್ಕಳಿಗೆ ಟೀಚ್ ಮಾಡುವಂಥ ಒಂದು ವಿಧಾನವೇ ಬೇರೆ, ನಮ್ಮ ಬ್ಲೈಂಡ್ ಮಕ್ಕಳಿಗೆ ಒಂದು ಟೀಚ್ ಮಾಡುವಂಥ ವಿಧಾನವೇ ಬೇರೆ. ಸೈಟೆಡ್ ಮಕ್ಕಳಿಗೆ ನಾವು ಟಿ ವಿಯಲ್ಲಿ ಅಥವಾ ಪರದೆಯಲ್ಲಿ ಬೋರ್ಡಲ್ಲಿ ಏನು ಬರಿತೇವೆ ಅದನ್ನು ಕಣ್ಣಲ್ಲಿ ನೋಡ್ತಾರೆ. ಬಟ್ ನಮ್ಮ ಈ ಮಕ್ಕಳಿಗೆ ಚಾಲೆಂಜ್ ಅದುವೇ. ನಾವು ಇಲ್ಲಿ ಟೆಕ್ಟೈಲ್ ಮೋಡಲ್ ಅಥವಾ ಟೆಕ್ಟೈಲ್ ಡಯಾಗ್ರಾಮ್ಸ್ ಇರ್ಬೋದು, ಅದನ್ನು ಯೂಸ್ ಮಾಡ್ಕೊಂಡು ನಾವು ಮಕ್ಕಳಿಗೆ ಟೀಚ್ ಮಾಡ್ತೇವೆ. ಸೇಮ್ ನಮ್ಮ ಕರ್ನಾಟಕ ಸ್ಟೇಟ್ ಸಿಲೆಬಸ್ ಏನಿದೆಯೋ ಅದರಲ್ಲಿ ಏನು ಸೈನ್ಸಲ್ಲಿ ಮಕ್ಕಳು ಕಲಿತಾರ ಅದನ್ನೇ ಸೇಮ್ ನಾವು ಬ್ಲೈಂಡ್ ಮಕ್ಕಳಿಗೆ ಕಲಿಸ್ತೇವೆ. ಸೊ ಮ್ಯಾಮ್, ನೀವು ನಮಗೆ ಎಕ್ಸ್ಪ್ಲೇನ್ ಮಾಡ್ಬೋದಾ ಮಕ್ಕಳಿಗೆ ಸೈನ್ಸನ್ನು ಹೇಗೆ ಟೀಚ್ ಮಾಡ್ತೀರಾ? ಓಕೆ, ಅಫ್ಕೋರ್ಸ್, ಖಂಡಿತ. ನೋಡಿ, ಇದೀಗ 5 ಸೆನ್ಸ್ ಆರ್ಗನ್ಸ್ ಅಂತ ಹೇಳಿ ಇದು ಮಕ್ಕಳೇ ಮಾಡಿರುವಂಥದ್ದು. ನಾವು ಲಾಸ್ಟ್ ಇಯರ್ ಸೈನ್ಸ್ ಡೇ ಅಂತ ಹೇಳಿ ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಆವಾಗ ಮಕ್ಕಳು ನಿಮಗೆ ಏನು ಕ್ರಿಯೇಟಿವಿಟಿ ಇದೆ ಅದನ್ನು ನೀವು ಮಾಡ್ಕೊಂಡು ಬನ್ನಿ ಅಂತ ಹೇಳುವಾಗ ಮಕ್ಕಳು ತುಂಬ ಇಂಟ್ರೆಸ್ಟ್ ಕೊಟ್ಟು ಇದನ್ನೆಲ್ಲ ಮಾಡ್ಕೊಂಡು ಬಂದಿದ್ರು. ಸೊ ಅದರಲ್ಲಿ ನಾನು ಕೆಲವನ್ನ ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ. ಸೊ ಇದು 5 ಸೆನ್ಸ್ ಆರ್ಗನ್ಸ್. ನೋಡಿ, ಇಲ್ಲಿ ಇದು ನೋಡುವಾಗ ನಮಗೆ ದೂರದಿಂದ ನೋಡುವಾಗ ಏನು ಅನಿಸೋದಿಲ್ಲ, ಅದೊಂದು ಚಿತ್ರ ಥರ ಕಾಣುತ್ತೆ. ಅದು ನೋಡಿ, ಇಲ್ಲಿ ಮುಟ್ಲಿಕ್ಕೆ ಅವಕಾಶ ಇದೆ. ಇದರಲ್ಲಿ ನೋಡಿ ಡಾಟ್ಸ್ ನೋಡಿ, ಐಸ್ ಸ್ಟ್ರಕ್ಚರ್ ಹೇಗಿದೆ ಅಂಥೇಳಿ ನೋಡಿ. ಇಲ್ಲಿ ಇದು ಹ್ಯಾಂಡ್, ಅದರಲ್ಲಿ ಥ್ರೆಡ್ಡನ್ನು ಯೂಸ್ ಮಾಡ್ಕೊಂಡು ಮಾಡಿರುವಂಥದ್ದು. ಹೀಗೆ ಪ್ರತಿಯೊಂದು ಕೂಡ ಟಚ್ ಮಾಡಿಕೊಂಡು ಅದನ್ನು ಮಕ್ಕಳು ಮುಟ್ಟಿ ನೋಡ್ತಾರೆ. ಹಾಗೆ ಇನ್ನೊಂದು ಇಲ್ಲಿ ಹ್ಯೂಮನ್ ಹಾರ್ಟ್ ಅಂತೇಳಿ ಇದೇ ವಿದ್ಯಾರ್ಥಿ ಮಾಡಿದ್ದು. ಇವಳ ಹೆಸರು ಮಿಶ್ರಿಯಾ ಅಂತೇಳಿ, ಈಗ 10th ಸ್ಟ್ಯಾಂಡರ್ಡಲ್ಲಿ ಸ್ಟಡಿ ಮಾಡ್ತಾ ಇದ್ದಾಳೆ. ಇದು ಹಾರ್ಟಲ್ಲಿ ನಾವು ಅದರ ಒಂದು ಫಂಕ್ಷನ್ಸನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನೋಡಿ, ಇದು ವರ್ಕಿಂಗ್ ಮೋಡಲ್ ಮಾಡಿದ್ದಾಳೆ ಅವಳು. ನೋಡಿ, ಇದು ಹೀಗೆ ಪ್ರೆಸ್ ಮಾಡುವಾಗ ಬ್ಲಡ್ ಇಲ್ಲಿ ಅದರ ಇದರಲ್ಲಿ ಹೋಗ್ತದೆ. ಹಾಗೆ ಅದೊಂದು. ನೆಕ್ಸ್ಟ್ ಮಾಲಿಕ್ಯುಲರ್ ಫಾರ್ಮುಲಾ ಅಂತ ಹೇಳಿ ನಾವು ಇವಾಗ ಸೈಟಲ್ಲಿ ಬೋರ್ಡಲ್ಲಿ ಬರೆದು ಹೀಗೆ ಮಾಡ್ತೀವಿ. ನೋಡಿ, ಇದರಲ್ಲಿ ಅದಕ್ಕೆ ಟಚ್ ಇದೆ, ಒಂದೊಂದು ಬೀಟನ್ನು ಯೂಸ್ ಮಾಡಿದ್ದೇವೆ. ನೋಡಿ, ಹೈಡ್ರೋಜನ್ಗೆ ನೋಡಿ ಕಲರ್ಸಲ್ಲಿ ನಮಗೆ ಸೈಟಲ್ಲಿ ಗೊತ್ತಾಗುತ್ತೆ. ನೋಡಿ, ಬೀಟ್ಸಲ್ಲಿ ಸೈಜಲ್ಲಿ ವ್ಯತ್ಯಾಸ ಇದೆ. ಓ ಅಂತ ಹೇಳುವಾಗ ನೋಡಿ ಸ್ವಲ್ಪ ಸ್ಮಾಲ್, ಅಂದರೆ H2O, ಹೆಚ್ಚಿದ್ದು 2, ಓದು ಅಂತ. ಹಾಗೆ H2O ಅದನ್ನು ಈ ಥರ ತೋರಿಸಿದ್ದೀವಿ. ಆಗಿದ್ದೀರಿ. ಸೊ ನೀವು ನಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಗೆ ಕಂಪ್ಯೂಟರ್ ಸಿಸ್ಟಮ್ ಇದು ವಿಜುವಲಿ ಇಂಪೇರ್ಡ್ ಮಕ್ಕಳಿಗೆ ಕಲಿಸ್ತೀರಿ? ಎಸ್ ಮ್ಯಾಮ್. ಈಗ ನೋಡಿ, ನೀವು ನೋಡ್ದಂಗೆ ಸೇಮ್ ಎಲ್ಲ ಕೀಬೋರ್ಡು, ಮೌಸು ಎಲ್ಲದು ಆ್ಯಸ್ ಇಟ್ ಈಸ್ ಇದೆ. ಸೊ ಎಲ್ಲರೂ ಹೇಗೆ ಆಪ್ರೇಟ್ ಮಾಡ್ತಾರೆ ಆ ಥರ. ಸೊ ನಾವು ಅದರಲ್ಲಿ ಒಂದು ಸ್ಕ್ರೀನ್ ರೀಡರ್ ಸಾಫ್ಟ್ವೇರ್ನ ಯೂಸ್ ಮಾಡ್ತೀವಿ, ಜಾಸ್ ಅಂತೇಳಿ, ಜಾಬ್ ಆಕ್ಸೆಸ್ ವಿತ್ ಸ್ಪೀಚ್ ಅಂತಂದರೆ ಸ್ಕ್ರೀನ್ ಮೇಲೆ ಏನೇ ಟೆಕ್ಸ್ಟ್ ಬರಲಿ, ನಾವೇನೇ ವರ್ಕ್ ಮಾಡಿದ್ರು ಕೂಡ ಥ್ರೂ ವಾಯ್ಸ್ ಓವರ್ ನಮಗೆ ಅದು ಕಮ್ಯಾಂಡ್ ಇನ್ಸ್ಟ್ರಕ್ಷನ್ಸ್ ಬರ್ತಾ ಹೋಗುತ್ತೆ. ಸೊ ಅದ್ರ ಮುಖಾಂತರ ನಾವು ವರ್ಕ್ ಮಾಡ್ತಾ ಹೋಗ್ತೀವಿ. ಈಗ ನಾನು ಒಂದು ಕೀ ಪ್ರೆಸ್ ಮಾಡ್ತೀನಿ. ಈಗ ನೋಡಿ, ನಾನು ಸ್ಪೇಸ್ ಪ್ರೆಸ್ ಮಾಡಿದೆ, ಸ್ಪೇಸ್ ಅಂತೇಳಿ ಹೇಳ್ತದೆ. ಸೊ ಆವಾಗ ನಮಗೆ ಅದರಿಂದ ಔಟ್ಪುಟ್ ಬಂದಾಗ ಸೊ ನಮಗೆ ಗೊತ್ತಾಗುತ್ತೆ ನಾವು ಸ್ಪೇಸ್ ಬಾರ್ ಪ್ರೆಸ್ ಮಾಡಿದ್ದು ಅಂತೇಳಿ. ಸೊ ಈ ಥರ ಕೇಳಿಸ್ಕೊಂಡು ನಾವು ವಿಜುವಲಿ ಇಂಪೇರ್ಡ್ಸ್ ವರ್ಕ್ ಮಾಡ್ತೇವೆ. ಶಾಲೆಗೆ ಮತ್ತು ಈ ಶಾಲೆಗೆ ಏನು ವ್ಯತ್ಯಾಸ ಇದೆ? ವ್ಯತ್ಯಾಸ ಸುಮಾರು ಉಂಟು. ಫಾರ್ ಎಕ್ಸಾಂಪಲ್, ಇವೊಂದು ವಿ ಫಾಲೋ ದಿ ಕರ್ನಾಟಕ ಸ್ಟೇಟ್ ಸಿಲೆಬಸ್ ಆ್ಯಂಡ್ ನಾವು 1ರಿಂದ 10ನೇ ತರಗತಿವರೆಗೆ ಮಕ್ಕಳಿಗೆ ನಾವಿಲ್ಲಿ ಪಠ್ಯವನ್ನೆಲ್ಲ ಕಲಿಸ್ತೇವೆ. ಬಟ್ ಇದರ ಡಿಫ್ರೆನ್ಸ್ ಏನಂದರೆ, ವಿ ಗಿವ್ ದ ಬುಕ್ಸ್ ಇನ್ ಬ್ರೈಲ್ ಸ್ಕ್ರಿಪ್ಟ್. ತಾವು ಎಲ್ಲ ನೋಡಿರ್ಬೋದು, ನಮ್ಮ ಮಕ್ಕಳು ಬ್ರೈಲ್ ಸ್ಕ್ರಿಪ್ಟ್ ಅಂದರೆ ಏನಂತೆಲ್ಲ ಈಗಾಗಲೇ ಎಲ್ಲ ಹೇಳಿದ್ದಾರೆ. ಮತ್ತು ನಾನು ಕೆಲವೊಂದು ಎಕ್ಸೆಸಿಬಲ್ ಡಿವೈಸ್ ಬಗ್ಗೆ ಈಗ ನಾನು ಮುಂದೆ ಹೇಳ್ತೀನಿ. ಸೊ ಈ ಬ್ರೈಲ್ ಬುಕ್ಸಲ್ಲಿ ಅವರು ಬ್ರೈಲ್ ಬುಕ್ಸನ್ನು ಓದಿ ಬ್ರೈಲಲ್ಲೇ ನೋಟ್ಸ್ ಬರೆದು ಟಿಲ್ 9th ಸ್ಟ್ಯಾಂಡರ್ಡ್ ಅವರು ನಾವೇ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ಎಕ್ಸಾಮ್ಸನ್ನು ಬ್ರೈಲಲ್ಲೇ ಬರೆದು ಮತ್ತು ಅವರಿಗೆ ನಾವು ಆ್ಯಸ್ ಪರ್ ಗೌರ್ಮೆಂಟ್ ರೂಲ್ಸ್ ಮಾರ್ಕ್ಸ್ ಕೊಡ್ತೀವಿ. ಬಟ್ SSLCಯಲ್ಲಿ ಸಿನ್ಸ್ ಎಲ್ಲ ಅದು ನಮ್ಮ ಇನ್ವಿಜಿಲೇಟರಿಗೆಲ್ಲ ಬ್ರೈಲೆಲ್ಲ ಬರೋದಿಲ್ಲ. ಸೊ ಆಗ ಏನುಂಟು, ದ ಸ್ಕ್ರೈಬ್ ಸಿಸ್ಟಮ್ ಏನಂದರೆ, ಒಂದು ಸೈಟೆಡ್ ಪರ್ಸನ್ ಹೂ ಈಸ್ ಬಿಲೋ SSLC ವಿಲ್ ರೀಡ್ ದ ಕ್ವೆಶ್ಚನ್ಸ್ ಆ್ಯಂಡ್ ಅವರ್ SSLC ಸ್ಟೂಡೆಂಟ್ ವಿಲ್ ಟೆಲ್ ದ ಆನ್ಸರ್ ಆ್ಯಂಡ್ ಹಿ ಆರ್ ಶಿ ಸ್ಕ್ರೈಬ್ ಅದನ್ನು ಬರೀತಾರೆ.
ಸೊ ಇದೇ ವ್ಯತ್ಯಾಸ. ಬಟ್ ಮಾರ್ಕ್ಸಲ್ಲಿ ಏನಲ್ಲಿ ಇವನು ಬ್ಲೈಂಡು ಹಾಗೆ ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ಕೊಡಬೇಕು ಹಾಗೇನಿಲ್ಲ. ಇಟ್ ಈಸ್ ಒನ್ ಆ್ಯಂಡ್ ದ ಸೇಮ್. ಸೊ ಇದೊಂದು ತುಂಬ ವೆರಿ ಇಂಪಾರ್ಟೆಂಟ್ ಡಿಫ್ರೆನ್ಸ್. ಇನ್ನೊಂದು ಇಂಪಾರ್ಟೆಂಟ್ ಡಿಫ್ರೆನ್ಸ್ ಅಂದರೆ ಈ ಶಾಲೆಯಲ್ಲಿ ಎಲ್ಲ ಉಚಿತ, ಎವ್ರಿಥಿಂಗ್ ಈಸ್ ಫ್ರೀ. ಬಿ ಇಟ್ ಬೋರ್ಡಿಂಗ್, ಲಾಡ್ಜಿಂಗ್, ಮತ್ತು ಅವರ ಎಜುಕೇಷನ್, ಯೂನಿಫಾರ್ಮ್ ಎಲ್ಲ ಫ್ರೀ. ನೋ ಟ್ಯೂಷನ್ ಫೀಸ್, ನಥಿಂಗ್. ಸೊ ಆದರೆ ಕೂಡ ದಿ ಕೋಸ್ಟಲ್ ಕರ್ನಾಟಕ, ದಿಸ್ ಈಸ್ ದಿ ಓನ್ಲಿ ಸ್ಕೂಲ್ ಫಾರ್ ದಿ ವಿಜುವಲಿ ಇಂಪೇರ್ಡ್. ಇಫ್ ಯು ಟೇಕ್ ದ ಡಿಸ್ಟ್ರಿಕ್ಟ್ಸ್ ಆಫ್ ದಕ್ಷಿಣ ಕನ್ನಡ, ಉಡುಪಿ ಆ್ಯಂಡ್ ಉತ್ತರ ಕನ್ನಡ, ಇದು ಒಂದೇ ಶಾಲೆ. ಸೊ ಈಗ ನಮಗೆ ಬ್ರೇಲ್ ಸಿಸ್ಟಮ್ ಹೇಗಿದೆ ನಮ್ಮ ನಾರ್ಮಲ್ ಮನುಷ್ಯರಿಗೆ ಅರ್ಥ ಆಗಲಿಕ್ಕೆ ಸ್ವಲ್ಪ ನೀವು ಹೇಳ್ಬೋದಾ? ಬ್ರೈಲ್ ನಾನು ಹೇಳಿದಾಗೆ ಇಟ್ ಈಸ್ ಬೇಸ್ಡ್ ಆನ್ 6 dots. ಸೊ ಒಂದು ಕ್ವೆಶ್ಚನ್ ಬರ್ಬೋದು, ಈ 6 dotsಲ್ಲಿ ಹೇಗೆ ಭಾಷೆಯನ್ನು ಬರೀತಾರೆ, ಬೇರೆ ಬೇರೆ ಭಾಷೆ. ಸೊ ದಿ ಎಂಟೈರ್ ಬ್ರೈಲ್ ಸಿಸ್ಟಮ್ ಇಸ್ ಬೇಸ್ಡ್ ಆನ್ 6 dots ಆ್ಯಂಡ್ ದ ಪೊಸಿಷನ್ ಆಫ್ ದೀಸ್ 6 dots ಅಟ್ ವೇರಿಯಸ್ ಆ್ಯಂಗಲ್ಸ್ ಇದೆ. ದಿಸ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಬ್ರೈಲ್. ಆ್ಯಂಡ್ ಬ್ರೈಲ್ ಫಾರ್ ಎಕ್ಸಾಂಪಲ್ ಈಸ್ ರೆಡ್ ವಿತ್ ದ ಹೆಲ್ಪ್ ಆಫ್ ಫಿಂಗರ್ಸ್. ನಾವು ಬೆರಳಿಂದನೂ ಓದಬೇಕು. ನಾನೀಗ ನಿಮಗೊಂದು ಪ್ರಾಕ್ಟಿಕಲಾಗಿ ತೋರಿಸ್ತೀನಿ. ಸೊ ಇದಕ್ಕೆ ಪರ್ಕಿನ್ಸ್ ಬ್ರೈಲರ್ ಅಂತ ಹೇಳ್ತಾರೆ. ಬೇಸಿಕಲಿ ಇದು ಇನ್ವೆಂಟ್ ಆದದ್ದು ಅಮೇರಿಕಾದಲ್ಲಿ, ಬಟ್ ಈಗ ಇದನ್ನು ಇಂಡಿಯಾದಲ್ಲಿ ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅಸೆಂಬಲ್ ಮಾಡ್ತಾರೆ. ನೋಡಿ, ಇದು 6 dots ಉಂಟು. 1 2 3 4 5 6. ಮತ್ತು ಇದು ಸ್ಪೇಸ್ ಬಾರ್, ಇದು ಲೈನ್ ಚೇಂಜ್ ಮಾಡೋದು, ಆ್ಯಂಡ್ ಇದು ಬ್ಯಾಕ್ ಸ್ಪೇಸ್. ಓಕೆ, ನಾನು ನೋಡಿ ಇದು 6 dots ನಾನು ನಿಮಗೆ ಬರೆದು ತೋರಿಸ್ತೀನಿ ಈಗ. ನೋಡಿ, ಇದು 6 dots ಬಂತು ಈಗ. ನೋಡಿ, ವಿತ್ ದಿ advent of technology, there are lots of accessible devices for the visually impaired. ಅದರಲ್ಲಿ ಒಂದು ದಿಸ್ ಒನ್. ಇದಕ್ಕೆ ಬ್ರೈಲ್ ಡಿಸ್ಪ್ಲೇ ಅಂತ ಹೇಳ್ತಾರೆ. ಇದು ನೋಡಿ, ಈಗ ಇದು ಸ್ಟಾರ್ಟ್ ಆಯಿತು. ಇದರಲ್ಲಿ ಬ್ರೈಲ್ ಇದು ನೋಡಿ, ಇದು 8th ಸ್ಟ್ಯಾಂಡರ್ಡ್, ಪೊಲಿಟಿಕಲ್ ಸೈನ್ಸ್, DRF ನೋಟ್ಸ್ ಹಾಗೆ ಉಂಟು ನೋಡಿ. ಓಕೆ, ಇದು ಹೀಗೆ ಓದಿ ನಾವು ಇದರಲ್ಲಿ ಸ್ಟೂಡೆಂಟ್ಸ್ಗೆ ತುಂಬ, ಎಸ್ಪೆಷಲಿ ಕಾಲೇಜ್ ಸ್ಟೂಡೆಂಟ್ಸ್ಗೆ ಇದರಲ್ಲಿ ತುಂಬ ಉಪಯೋಗ ಉಂಟು. ಹೆಸರು ಹೇಳ್ತೀರಾ? ನವಾಜ್ ಅಂತೇಳಿ, ಸ್ಟೂಡೆಂಟ್ ಹೆಸರು ನುಹಾನ್ ಅಬ್ದುಲ್ಲಾ ಅಂತೇಳಿ. ಓಕೆ, ಸೊ ಇವನಿಗೆ ಯಾಕೆ ನೀವು ಇದೇ ವಿಜುವಲಿ ಇಂಪೇರ್ಡ್ ಆಗಿ ಯಾಕೆ ಇದು ಸ್ಕೂಲ್ ಪ್ರಿಫರ್ ಮಾಡಿದ್ದೀರಾ? ಅಂದರೆ ಇಲ್ಲಿ ಈ ಮಕ್ಕಳಿಗೆ ಕಣ್ಣು ದೃಷ್ಟಿ ಇಲ್ಲದ ಮಕ್ಕಳು, ಕಣ್ಣು ದೃಷ್ಟಿ ಕಾಣದ ಮಕ್ಕಳಿಗೆ ಇಲ್ಲಿ ಬ್ರೈಲ್ ಕಲಿಸ್ತಾರೆ. ಬೇರೆ ಸ್ಕೂಲಲ್ಲಿ ಆದರೆ ಬ್ರೈಲ್ಸ್ ಏನಿರಲ್ಲ, ನಾರ್ಮಲ್ ಆಗಿ ಎಲ್ಲ ಮಕ್ಕಳಿಗೆ ಕಲಿಸುವಾಗೆ ಕಲಿಸ್ಕೊಡ್ತಾರೆ. ನಮಗೆ ಮುಂದಕ್ಕೆ ಈ ಮಕ್ಕಳಿಗೆ ಬೇರೆ ಎಲ್ಲಾದರೂ ಕಾಲೇಜಿಗೆ ಏನಾದರೂ ಹೋಗ್ಬೇಕಾದ್ರೆ ಈ ಬ್ರೈಲ್ ಕಲಿಯೋದು ತುಂಬ ಉತ್ತಮವಾಗಿರುತ್ತದೆ. ಓಕೆ, ಮತ್ತೆ ಡೈಲಿ ಲೈಫಲ್ಲಿ ಮಕ್ಕಳಿಗೆ ಯಾವ ರೀತಿದು ಚಾಲೆಂಜಸ್ ಎಲ್ಲ ಬರುತ್ತೆ? ಅಂದರೆ ನಾವು ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಮೆಡಿಕಲ್ ಸ್ಟೋರಲ್ಲಿ. ಅಂದರೆ ಮಧ್ಯಾಹ್ನ ತನಕ ನಾವು ಈ ಮಕ್ಕಳ ಜೊತೆ ಇಲ್ಲಿ ಸ್ಕೂಲಲ್ಲಿ ನಿಂತ್ಕೊಂಡು 20 ಕಿಲೋಮೀಟ್ರ್ ನಮ್ಮ ಮನೆಯಿಂದ ಇಲ್ಲಿಗೆ ಬೇಕಾಗುತ್ತದೆ. ಸೊ ಈ ಬ್ರೇಲ್ ಇಲ್ಲಿ ಲ್ಯಾಂಗ್ವೇಜ್ ಕಲಿತಾರಲ್ಲ, ಅವರು ಅದರಿಂದ ಓದ್ತಾರೆ. ಸೊ ಅದರಿಂದ ಮನೆಗೆ ಅವರಿಗೆ ಏನು ಬೆನಿಫಿಟ್ಸ್ ಆಗುತ್ತೆ ಮಕ್ಕಳಿಗೆ? ಅಂದರೆ ಇಲ್ಲಿ ಕಲಿಸಿಕೊಟ್ಟು ಅದೊಂಥರ ಮೊಬೈಲಲ್ಲಿ ವಿಡಿಯೋ ಮಾಡಿ ನಮಗೂ ಕೂಡ ಪೇರೆಂಟ್ಸಿಗೆ ಕಲಿಸ್ಕೊಡ್ತಾ ಇದ್ದಾರೆ. ಅದೇ ಥರ ನಾವು ಮನೆಯಲ್ಲಿ ಕೂಡ ಇವರಿಗೆ ಕಲಿಸ್ತಾ ಇದ್ವಿ ಬ್ರೈಲಲ್ಲಿ. ಓಕೆ, ಸೊ ಅವರಿಗೆ ಅದರಿಂದ ಬೆಟರ್ ಓದ್ಲಿಕ್ಕೆ ಆಗ್ತದೆಯಾ ಅಥವಾ ಯಾವುದೋ ಥರದ್ದು ಹೆಲ್ಪ್ ಆಗ್ತಾ ಇದೆಯಾ? ಅಂದರೆ ಈಗ ನಾರ್ಮಲ್ ಆಗಿ ನಾವು ಈಗ ABCD ಯಾವ ಥರ ಕಲಿಸ್ತೀವಿ ಅದೇ ಥರ ಇಲ್ಲಿ ಬ್ರೈಲಲ್ಲಿ ಇವರು ಕಲಿಸ್ಕೊಡ್ತಾ ಇದ್ದಾರೆ. ಮುಂದಕ್ಕೆ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಇವರಿಗೆ.